ಅನಧಿಕೃತವಾಗಿ ಫ್ಲೆಕ್ಸ್ ಮತ್ತು ಬ್ಯಾನರ್ಸ್ ಹಾಕೋದಕ್ಕೆ ನಿಷೇಧ ಇದ್ರೂ ಕೂಡ ಜನಸಾಮಾನ್ಯರಿಗೆ ಒಂದು ರೂಲ್ಸ್ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ರೂಲ್ಸ್ ಅನ್ನುವಂಥ ರೀತಿಯಲ್ಲಿ ಜಮೀರ್ ಅಹ್ಮದ್ ಅವರ ಹುಟ್ಟುಹಬ್ಬಕ್ಕೆ ಎಲ್ಲೆಲ್ಲೂ ಕಟ್ಔಟ್ಸ್ ಕಾಣಿಸ್ತಾ ಇದೆ. ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ನಿಷೇಧ ಇದ್ರೂ ಕೂಡ ನಿರ್ಲಕ್ಷ್ಯ. ಜನರಿಗೊಂದು ಸಚಿವರ ಬೆಂಬಲಿಗರೊಂದು ರೂಲ್ಸ್ ಇದೆಯಾ? ಜಮೀರ್ ಅಹ್ಮದ್ ಅವರ ಹುಟ್ಟುಹಬ್ಬಕ್ಕೆ ಎಲ್ಲೆಲ್ಲೂ ಕಟ್ಔಟ್ ಹಾಕಲಾಗಿದೆ. ಟೌನ್ ಹಾಲ್ನ ಮುಂಭಾಗವೇ ಬೃಹದಾಕಾರದ ಕಟ್ಔಟ್ ಹಾಕಿದ್ದಾರೆ ಜಮೀರ್ ಅಹ್ಮದ್ ಅವರದು. ಸಚಿವ ಜಮೀರ್ ಬೆಂಬಲಿಗರಿಂದ ಕಟ್ಔಟ್ ಅಳವಡಿಕೆ ಮಾಡಲಾಗಿದೆ. ಟೌನ್ ಹಾಲ್ ಎದುರುಗಡೆ ಪ್ರಮುಖ ರಸ್ತೆ ಬಳಿ 65ರಿಂದ 70 ಅಡಿ ಉದ್ದದ ಕಟ್ಔಟ್ ಹಾಕಿದ್ದಾರೆ ಸಚಿವರದ್ದು. ಫ್ಲೆಕ್ಸ್ ಬ್ಯಾನರ್ ಹಾಕದಂತೆ ಡಿಸಿಎಂ ಡಿಕೆಶಿ ಅವರೇ ಸೂಚಿಸಿದ್ರು. ಕೈ ಕಾರ್ಯಕರ್ತರ ಮೇಲೆಯೇ ಕೇಸ್ ಹಾಕಿಸಿದ್ರು ಡಿಸಿಎಂ ಡಿಕೆಶಿ. ಇದೀಗ ಬಿಬಿಎಂಪಿ ಮತ್ತು ಪೊಲೀಸರ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶ ಭರಿತರಾಗಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲೆಲ್ಲೂ ಕೂಡ ಅವರ ಫ್ಲೆಕ್ಸ್ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಪ್ರಮುಖವಾದಂತಹ ರಸ್ತೆ ಟೌನ್ ಹಾಲ್ನ ಮುಂಭಾಗ 70 ಅಡಿಯ ಒಂದು ದೊಡ್ಡ ಕಟ್ಔಟ್ ನಿಲ್ಲಿಸಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಅವ್ರದ್ದು. ಈ ರೀತಿಯಾಗಿ ಬಿಬಿಎಂಪಿ ಆದೇಶ ಇದ್ರೂ ಕೂಡ ಹೇಗೆ ಈ ಥರದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ? ಜನಸಾಮಾನ್ಯರಿಗೆ ಒಂದು ರೂಲ್ಸ್, ಜನಪ್ರತಿನಿಧಿಗಳು ಮತ್ತು ಅವರ ಬೆಂಬಲಿಗರಿಗೆ ಇನ್ನೊಂದು ರೂಲ್ಸ್ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಸಚಿವರ ಹುಟ್ಟುಹಬ್ಬಕ್ಕೆ ಇಷ್ಟು ದೊಡ್ಡ ಕಟ್ಔಟ್, ಬ್ಯಾನರ್, ಫ್ಲೆಕ್ಸ್ ಎಲ್ಲವೂ ಹಾಕಿರುವಂಥದ್ದು ಪ್ರಮುಖ ರಸ್ತೆಗಳಲ್ಲಿ. ಪೊಲೀಸರು ಮತ್ತು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಆಕ್ರೋಶ ಭರಿತರಾಗಿದ್ದಾರೆ. ರಾಜ್ಯ ಸರ್ಕಾರದ ಕಡೆಯಿಂದ ಎಲ್ಲ ಒಂದು ದುಬಾರಿ ಬೆಲೆ ಏರಿಕೆ ಅಂತೂ ಆಯಿತು. ಇದೀಗ ಬಸ್ ಆಯಿತು, ಮೆಟ್ರೋ ಆಯಿತು, ಆಟೋ ಪ್ರಯಾಣದ ಒಂದು ಬೆಲೆಯೂ ಕೂಡ ಇದೀಗ ದುಬಾರಿ ಆಗುವಂಥ ಒಂದು ಸುದ್ದಿ ಬರ್ತಾ ಇದೆ. ಬಸ್ ಮೆಟ್ರೋ ಬಳಿಕ ಇದೀಗ ಆಟೋ ಪ್ರಯಾಣವೂ ಕೂಡ ದುಬಾರಿ ಆಗ್ತಾ ಇದೆ. ಆಟೋವಿನ ಮಿನಿಮಮ್ ಪ್ರಯಾಣ ದರ 30 ಇತ್ತು, ಅದನ್ನು ಈಗ 36 ರೂಪಾಯಿಗೆ ಏರಿಕೆ ಮಾಡಿದೆ. ನಾಳೆಯಿಂದ ಬೆಂಗಳೂರು ಜನರಿಗೆ ದರ ಏರಿಕೆಯ ಶಾಕ್. ಆಗಸ್ಟ್ 1ರಿಂದ ನೂತನ ದರ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ. ಮಿನಿಮಮ್ ಪ್ರಯಾಣದ ನಂತರ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ, 2 ಕಿಲೋಮೀಟರ್ ನಂತರದ ಪ್ರಯಾಣಕ್ಕೂ 3 ರೂಪಾಯಿ ಏರಿಕೆ ಮಾಡಲಾಗಿದೆ. ಈ ಹಿಂದೆ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇತ್ತು, ಇದೀಗ 18 ಆಗ್ತಾ ಇದೆ, 36 ರೂಪಾಯಿ. ಮಿನಿಮಮ್ ಪ್ರೈಸ್ ಆಟೋ ಫೇರ್ ವಾಸ್ 30 ರೂಪೀಸ್, 30 ರೂಪಾಯಿ ಇದ್ದಂಥದ್ದು ಇದೀಗ 36 ಆಗಿದೆ. ಇನ್ನು ಮುಂದೆ ಅಂದರೆ ನಾಳೆಯಿಂದ ಆಗಸ್ಟ್ 1ರಿಂದ ಜಾರಿ ಆಗ್ತಾ ಇರುವಂಥದ್ದು, ಆದೇಶ ಹೊರಡಿಸಿರುವಂಥದ್ದು ಆಟೋ ಪ್ರಯಾಣವೂ ಕೂಡ ಇನ್ನು ಮುಂದೆ ದುಬಾರಿ ಆಗ್ತಾ ಇದೆ. ಬಸ್ ಆಯಿತು, ಮೆಟ್ರೋ ಆಯಿತು, ಇವರುಗಳು ದುಡ್ಡು ಮಾಡೋದಕ್ಕೆ ಜನಸಾಮಾನ್ಯರ ಮೇಲೆ ಬರ ಹಾಕ್ತಾ ಇದ್ದಾರೆ. ಆಟೋ ಪ್ರಯಾಣವೂ ಕೂಡ ದುಬಾರಿ ಆಯಿತು. ಕನಿಷ್ಠ ದರ ಮೊದಲು 2 ಕಿಲೋಮೀಟರ್ಗೆ 36, ಮೊದಲ 2 ಕಿಲೋಮೀಟರ್. ಆಟೋ ಪ್ರಯಾಣ ನಾಳೆಯಿಂದ ದುಬಾರಿ ಆಗ್ತಾ ಇದೆ. 2 ಕಿಲೋಮೀಟರ್ ಬಳಿಕದ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. ದುಬಾರಿ ಬೆಲೆ ಏರಿಕೆ ಒಂದಾದ ನಂತರ ಮೊದಲ 5 ನಿಮಿಷಕ್ಕೆ ವೇಟಿಂಗ್ ಚಾರ್ಜ್ ಉಚಿತ ಅಂತೆ. ನಾಳೆಯಿಂದ ಜಾರಿ ಆಗ್ತಾ ಇರುವಂತಹ ಹೊಸ ರೂಲ್ಸ್ ಇದು. ಆಗಸ್ಟ್ 1ರಿಂದ ಜಾರಿ ಆಗ್ತಾ ಇದೆ. 5 ನಿಮಿಷದ ಬಳಿಕ ಪ್ರತಿ 15 ನಿಮಿಷಕ್ಕೆ 10 ರೂಪಾಯಿ ಚಾರ್ಜ್ ಮಾಡಲಾಗುತ್ತೆ. ಐದು ನಿಮಿಷದ ಬಳಿಕ ಪ್ರತಿ 15 ನಿಮಿಷಕ್ಕೆ 10 ರೂಪಾಯಿ. ಬಸ್ ಆಯಿತು, ಮೆಟ್ರೋ ಆಯಿತು, ಇದೀಗ ಆಟೋ ಪ್ರಯಾಣದ ಬೆಲೆ ಏರಿಕೆ. ನಾಳೆಯಿಂದ ಪ್ರಯಾಣಿಕರ ಮೇಲೆ, ಜನಸಾಮಾನ್ಯರ ಮೇಲೆ ಬರೆ ಎಳೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಮೊದಲ 20 kg ಲಗೇಜ್ ಉಚಿತ ಅಂತೆ. 20 kg ನಂತರ ಪ್ರತಿ 20 kgಗೆ 10 ರೂಪಾಯಿ. ಏನೇನೋ ಒಂದಷ್ಟು ರೂಲ್ಸ್ ತಂದಿದ್ದಾರೆ, ನಾಳೆಯಿಂದ ಜಾರಿ ಆಗ್ತಾ ಇದೆ. ಆಟೋ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಬಹುಶಃ ಇದು ಒಂದು ಕಡೆ ಆಟೋ ಡ್ರೈವರ್ಸ್ಗೆ ವರ್ಕೌಟ್ ಆಗಬಹುದು, ಎಲ್ಲ ಕಡೆ ವರ್ಕ್ ಆಗಲ್ಲ ಅಂತ ಕಾಣುತ್ತೆ. ಬಟ್ ಒಟ್ಟಾರೆ ಇನ್ನೊಂದು ಬೆಲೆ ಏರಿಕೆ ಮಾಡಿರುವಂಥದ್ದು ರಾಜ್ಯ ಸರ್ಕಾರ.